ಹಾಯ್. KCET ಆಪ್ಷನ್ ಎಂಟ್ರಿ ಆದ ನಂತರ ನೆಕ್ಸ್ಟ್ ಯಾವ ಪ್ರಾಸೆಸ್ ಇರುತ್ತೆ, ಯಾವ್ಯಾವ ಪ್ರಾಸೆಸ್ ಇರುತ್ತೆ ಅದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನಂತರ ಮೊದಲಿಗೆ ನೀವು ಕೇಳಿದಂತಹ ಕ್ವಶನ್ ಏನಿತ್ತು, ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನಾದ್ರು ಎಕ್ಸ್ಟೆಂಡ್ ಆಗಬಹುದಾ ಅಂತ. ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. 1 or 2 days ಮತ್ತೆ ಟೈಮ್ ಕೊಟ್ರೆ ಕೊಡಬಹುದು. ಹಾಗಂತ ವೇಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಜೂನ್ 30 ಲಾಸ್ಟ್ ಡೇಟ್ ಅಂತ ಏನು ಹೇಳಿದ್ದಾರೆ, ಅದಕ್ಕಿಂತ ಮೊದಲೇನೆ ಆಪ್ಷನ್ ಎಂಟ್ರಿ ಮಾಡಿ ಇಟ್ಕೊಳ್ಳಿ. ಈಗ ಕೆಲವು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ ಫಾರ್ಮಸಿ ಕೋರ್ಸಸ್ಗೆ, ಸೊ ಅದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಕೋರ್ಸ್ಗಳು ಈಗ ಎಂಜಿನಿಯರಿಂಗ್ ಆಯ್ತು, ನರ್ಸಿಂಗ್ ಆಯ್ತು, ಈ ಎಲ್ಲಾ ಕೋರ್ಸ್ಗಳ ಜೊತೆಗೇನೆ ಫಾರ್ಮಸಿ ಆಯ್ತು, ಈ ಎಲ್ಲ ಕೋರ್ಸ್ಗಳು ಕೂಡ ಆಪ್ಷನ್ ಎಂಟ್ರಿ ಆಗತ್ತೆ. ಸೊ ಸ್ವಲ್ಪ ವೇಟ್ ಮಾಡಿ. ಸರಿ, ಈಗ ಆಪ್ಷನ್ ಎಂಟ್ರಿ ನಿಮ್ಮದು ಆಗಿದ್ರೆ ನೆಕ್ಸ್ಟ್ ಏನ್ ಪ್ರಾಸೆಸ್ ಅಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಜುಲೈ 6ನೇ ತಾರೀಕಿಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸರಿನಾ? ಅದನ್ನು ಕೂಡ ಕೇದವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಚೆಕ್ ಮಾಡಬೇಕು. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಇಂತಹ ಕಾಲೇಜ್ ಅಲಾಟ್ ಆಗಬಹುದು ಅಂದ್ರೆ ಸಿಗಬಹುದು ನಿಮಗೆ. ನಂತರ ಅದಕ್ಕೆ ಇಂತಿಷ್ಟು ಫೀಸ್ ಇರುತ್ತೆ ಅದನ್ನ ಮೆನ್ಷನ್ ಮಾಡಿರ್ತಾರೆ. ನಂತರ ಮಾಕ್ ಅಲಾಟ್ಮೆಂಟ್ ಆದ ನಂತರ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಅವಕಾಶ ಇರಲ್ಲ. ಮಾಕ್ ಅಲಾಟ್ಮೆಂಟ್ ಮಾಡೋದೇ ಆಪ್ಷನ್ ಎಂಟ್ರಿಲಿ ನೀವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಗೊತ್ತಾಗಲಿ ಅಂತ. ಸೊ ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಏನಾದ್ರು ಅನ್ಸಿದ್ರೆ ಅಂದ್ರೆ ಆಪ್ಷನ್ ಎಂಟ್ರಿಲಿ ಏನಾದ್ರು ಮಿಸ್ಟೇಕ್ ಇದೆ ಅಂತ ಅನ್ಸಿದ್ರೆ ನೀವು ಅದನ್ನ ಸರಿ ಮಾಡ್ಕೋಬಹುದು. ಸರಿನಾ? ಯಾವಾಗ ಅಂತಂದ್ರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕೊಡ್ತಾರೆ ಆವಾಗ. ಅಂದ್ರೆ ಈಗ ಮಾಕ್ ಅಲಾಟ್ಮೆಂಟ್ ಯಾವ ಡೇಟ್ಗೆ ಅನೌನ್ಸ್ ಆಗತ್ತೋ ಅದೇ ದಿನಾಂಕದಿಂದನೇ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅವಕಾಶ ಕೊಡ್ತಾರೆ. ಒಂದು 2 to 3 days ಟೈಮ್ ಕೊಟ್ಟಿದ್ದಾರೆ ಎಡಿಟಿಂಗ್ಗೋಸ್ಕರ. ಅವಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಏನಾದ್ರು ಮಿಸ್ಟೇಕ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ, ಅಂದ್ರೆ ಈಗ ಓಕೆ ನಾನು ಸ್ವಲ್ಪ ಕಾಲೇಜಸ್ ಅಷ್ಟೇ ಆಡ್ ಮಾಡಿದ್ದೆ, ಅದ್ರೊಳಗಡೆ ಯಾವ ಕಾಲೇಜ್ ಕೂಡ ಅಲಾಟ್ ಆಗಿಲ್ಲ ನನಗೀಗ ಆ ರೀತಿ ಅಂತಿದ್ರೆ ಕಟ್ ಆಫ್ ಏನಿದೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕೂಡ ರಿಲೀಸ್ ಮಾಡ್ತಾರೆ. ಸೊ ಆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ನ ಯೂಸ್ ಮಾಡ್ಕೊಂಡು, ಹಾಗೆ ಹಿಂದಿನ ವರ್ಷದ ಕಟ್ ಆಫ್ ವೆಬ್ಸೈಟ್ ಇದೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು ಅವುಗಳನ್ನು ಕೂಡ ನಿಮ್ಮ ಆಪ್ಷನ್ ಲಿಸ್ಟ್ಗೆ ಆಡ್ ಮಾಡ್ಕೊಳ್ಳಿ. ಅಂದ್ರೆ ಆಲ್ರೆಡಿ ಇರುವಂತಹ ಕಾಲೇಜ್ ಲಿಸ್ಟ್ ಇರ್ಲಿ, ಆ ಕಾಲೇಜ್ಗಳ ಜೊತೆಗೇನೆ ಮತ್ತೆ ಬೇರೆ ಯಾವ್ದಾದ್ರು ಕಾಲೇಜ್ ನ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಆಡ್ ಮಾಡ್ಕೋಬಹುದು. ನಂತರ ನಿಮ್ಗೆ ಯಾವ್ದೊಂದು ಕಾಲೇಜ್ ಅಲಾಟ್ ಆಗ್ಬಿಡ್ತೀನಿ, ಈಗ ಮಾಕ್ ಅಲಾಟ್ಮೆಂಟ್ ಒಂದು ಕಾಲೇಜ್ ಅಲಾಟ್ ಆಯ್ತು, ಅರೆ ಈ ಕಾಲೇಜ್ ನಂಗೆ ಇಷ್ಟನೇ ಇಲ್ಲ ಅಂತ ಅನ್ಸಿದ್ರೆ ಅದನ್ನ ಡಿಲೀಟ್ ಮಾಡ್ಬೋದು. ಅದೊಂದೇ ಕಾಲೇಜ್ ಅಲ್ಲ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ನಿಮಗೆ ಬೇಡವೇ ಬೇಡ ಅನ್ನೋ ಕಾಲೇಜ್ ಇತ್ತು ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಕೂಡ ಮಾಡ್ಕೋಬಹುದು. ನಂತರ ಪ್ರಿಯಾರಿಟಿ ಆರ್ಡರ್ ನ ಚೇಂಜ್ ಮಾಡ್ಬೋದು. ಅಂದ್ರೆ ಈಗ 5th ಪ್ರಯಾರಿಟಿ ಇರುವಂತಹ ಕಾಲೇಜನ್ನ ತೆಗೆದುಕೊಂಡು ಹೋಗಿ 20th ಪ್ರಯಾರಿಟಿ ಆಗಿ ಸೆಟ್ ಮಾಡಬಹುದು. ಹಾಗೆ 50th ಪ್ರಯಾರಿಟಿ ಇರುವಂತಹ ಕಾಲೇಜ್ ತೆಗೆದುಕೊಂಡು ಹೋಗಿ ಫಸ್ಟ್ ಪ್ರಯಾರಿಟಿ ಆಗಿ ಸೆಟ್ ಮಾಡಬಹುದು. ಸೊ ಈ ರೀತಿ ಪ್ರಯಾರಿಟಿ ಆರ್ಡರ್ ನ ಚೇಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸರಿನಾ? ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಏನು ಅವಕಾಶ ಕೊಡ್ತಾರೆ, ಅದರ ನಂತರ ನಿಮ್ಮ ಆಪ್ಷನ್ ಎಂಟ್ರಿ ಏನಿರುತ್ತೆ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಸರಿನಾ? ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಅದ್ರ ಪ್ರಕಾರನೇ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಹಾಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ನಡೆಯುತ್ತೆ. ಅಂದ್ರೆ ಮತ್ತೆ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತಹ ಕ್ವಶನ್, ನಾವು ಎಲ್ಲ ರೌಂಡ್ಗೂ ಕೂಡ ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಪೇ ಮಾಡ್ಬೇಕಾ ಅಂತ ಕೇಳ್ತಾ ಇದ್ರು. ಇಲ್ಲ, ನೀವೀಗ ಏನು ಫೀಸ್ ಅನ್ನ ಪೇ ಮಾಡಿದ್ರ ಆಪ್ಷನ್ ಎಂಟ್ರಿಗೆ ಅದು ಒಂದೇ ಸಲ ಪೇ ಮಾಡಿರೋದು. ಸೆಕೆಂಡ್ ರೌಂಡ್ ಹಾಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅದು ಮುನ್ನಡೆಯುವಂತಹ ಎಲ್ಲ ರೌಂಡ್ಸ್ಗೂ ಕೂಡ ಅದೇ ಕನ್ಸಿಡರ್ ಆಗುತ್ತೆ. ಓಕೆ. ನಂತರ ಮತ್ತೆ ಡೌಟ್ ಇದೆಯಾ? ಡೌಟ್ ಇದ್ರೆ ಕನ್ನಡ ತಿಳಿಸಿ, ಮುಂದೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.